22 ಭಾಗಗಳಲ್ಲಿ ಮೂರನೇ ಭಾಗ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. Our constitution consists 22 parts. Out of that, part 3 deals with fundamental rights. ಮೂರನೇ ಭಾಗ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಅಂತ ಹೇಳಿದ್ರೆ 12ರಿಂದ 35ರವರೆಗಿನ ವಿಧಿಗಳು. ನಾವು ಇಟ್ಕೊಳ್ಳಿ 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. Article 12 to 35 deals with fundamental rights. Part 3 of Indian Constitution deals with fundamental rights. How many fundamental rights we have now? At present, we have only 6 fundamental rights. But our original Constitution gives us 7 fundamental rights. ಒಂದು ಮೂಲಭೂತ ಹಕ್ಕನ್ನ ಕಳೆದಾಕ್ಬಿಟ್ಟಿದ್ದಾರೆ. ಯಾವುದದು ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಎಷ್ಟನೇ ತಿದ್ದುಪಡಿ ಮೂಲಕ ಅದನ್ನ ತೆಗೆದುಹಾಕಬಹುದು? ಕರೆಕ್ಟ್ ಆನ್ಸರ್ ಈಗ 44ನೇ ತಿದ್ದುಪಡಿ. ಎಷ್ಟರಲ್ಲಾಗಿದ್ದು? 1978ರಲ್ಲಿ ಜನಪರ ಸರ್ಕಾರ ಇತ್ತು. ಆ ಟೈಮಲ್ಲಿ ಅದನ್ನ ತಂದಿದ್ದಾರೆ. ಈಗ ಸದ್ಯಕ್ಕೆ ಅದು 31ನೇ ವಿಧಿಗೆ ಸಂಬಂಧಪಟ್ಟಂತೆ 6 ಮೂಲಭೂತ ಹಕ್ಕುಗಳಿವೆ. ವಿಧಿಗಳ ಸಮೇತ ಹೇಳ್ತೀನಿ, ಕಷ್ಟ ಆಗುತ್ತಾ ಕೇಳಿಸ್ಕೊಳ್ಳೋಕೆ? ಯಾಕೆಂದ್ರೆ ಈಗ ನಾನು ಈಗಾಗಲೇ ಹೇಳಿದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಷ್ಟನೇ ಭಾಗ ಕೇಳ್ತಾನೆ, 3ನೇ ಭಾಗ ಗೊತ್ತಿದೆ. ಯಾವುದು ಸಂಬಂಧಪಟ್ಟಿರೋದು? ಮೂಲಭೂತ ಹಕ್ಕುಗಳು. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ? ಕಂಪಲ್ಸರಿ PC ಎಕ್ಸಾಮ್ ಇಂದ ಹಿಡಿದು PDO, PSI, KS, IAS ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಇವನ್ IPS ಇರುತ್ತೆ. ಈಗ ಒಟ್ಟು 6 ಮೂಲಭೂತ ಹಕ್ಕುಗಳಿವೆ. 1 by 1 ಬ್ರೀಫ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ಸಮಾನತೆ ಹಕ್ಕು, ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 14 to 18. ಆಗಲೇ ಹೇಳಿದೆ ನಾನು 12 to 35 ಅಂತ. ಈಗ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಆಗೋದು ಮೊದಲನೇ ಹಕ್ಕು 14ರಿಂದ 18. ಹಾಗಾದ್ರೆ ಮೊದಲ 2 ವಿಧಿಗಳೆಲ್ಲ ಇತ್ತು. 12ನೇ ವಿಧಿ ಮತ್ತು 13ನೇ ವಿಧಿ ಗೊತ್ತಿದೆಯಾ? ರಾಜ್ಯದ ಬಗ್ಗೆ ತಿಳಿಸುತ್ತೆ, ದೇಶದ ಬಗ್ಗೆ ತಿಳಿಸುತ್ತೆ. 13ನೇ ವಿಧಿ ಕಾನೂನು